ನಮಸ್ಕಾರ. ಮೈಸೂರು ವಿಜಯನಗರ 4ನೇ ಹಂತ ಆದ ನಂತರ ಇರುವಂತಹ ಸಾಧನ ಬಡಾವಣೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಮಾನ್ಯತೆ ಪಡೆದಿರುವಂತಹ ಬಹುಶಃ ಅರೌಂಡ್ 15 ಇಯರ್ಸ್ಗೂ ಹೆಚ್ಚು ಹಿಂದೆ ಸೊಸೈಟಿಯಿಂದ ಅಲಾಟ್ ಆಗಿರುವಂತಹ ಸೈಟ್ಗಳಲ್ಲಿ ಒಂದು ಸೈಟ್ ಸೇಲಿಗಿದೆ. ಮೈಸೂರು ಮಧ್ಯಭಾಗದಿಂದ ಪ್ಯಾಲೇಸಿಂದ ಅಬೌಟ್ 12 ಕಿಲೋಮೀಟರ್ಸ್, 12 ಕಿಲೋಮೀಟ್ರು, ವಿಜಯನಗರ 4ನೇ ಹಂತ ಆದ ನಂತರ ಇರುವಂಥದ್ದು SVEI ಸ್ಕೂಲ್. ಇನ್ನೊಮ್ಮೆ ಹೇಳ್ತೀನಿ, SVEI ಸ್ಕೂಲ್ ಮತ್ತು ರಾಷ್ಟ್ರೋತ್ಥಾನ ಎರಡು ಸ್ಕೂಲ್ಗಳ ಮಧ್ಯದಲ್ಲಿದೆ. SVEI ಸ್ಕೂಲ್ ಹಿಂಭಾಗಕ್ಕೆ ಬರುತ್ತೆ, ರಾಷ್ಟ್ರೋತ್ಥಾನ ಅಂತ ಒಂದು ಸ್ಕೂಲ್ ಇದೆ, ಅದರ ಮುಂಭಾಗಕ್ಕೆ ಬರುವಂತಹ ಈ ಲೇಔಟು ವಿಜಯನಗರ 4ನೇ ಹಂತದಲ್ಲಿರುವಂಥ ರಿಂಗ್ ರೋಡಿಂದ ಅಬೌಟ್ 4 ಕಿಲೋಮೀಟರ್ಸಲ್ಲಿರುವಂಥದ್ದು. ನೀವಿವಾಗ ಒಮ್ಮೆ ತೋರಿಸ್ತಾರೆ. ಈಗಾಗಲೇ ಏನಕ್ಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ, ಮನೆಗಳು ಭಾಳಷ್ಟು ಮನೆಗಳು ಈಗಾಗಲೇ ಬಂದಿದ್ದು, ಭಾಳಷ್ಟು ಮನೆಗಳು ತಲೆ ಎದ್ದಿವೆ. ಅಂದರೆ ಏನಕ್ಕೆ ಇದನ್ನು ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ಸರಿ ಹೆಬಿಟೇಷನ್ ಸ್ಟಾರ್ಟ್ ಆಯಿತು ಅಂದರೆ, ಜನ ಬಂದು ಇರೋಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನು, ಅಂಡರ್ಗ್ರೌಂಡ್ ವೇಸ್ಟ್ ವಾಟರ್ ಲೈನ್ ಎಕ್ಸಿಟ್ ಆಗುವಂಥದ್ದು, ಒಳಚರಂಡಿ ವ್ಯವಸ್ಥೆ, ಏನು ಈ ಮಿನಿಮಮ್ ಮನೆ ಕಟ್ಕೊಂಡು ವಾಸ ಇರಲಿಕ್ಕೆ ಏನು ಬೇಕಾಗುವಂತಹ ಮೂಲಭೂತ ಸೌಕರ್ಯಗಳು ಏನಿರುತ್ತೆ, ಇವೆಲ್ಲವೂ ಇದೆ ಅನ್ನುವ ಒಂದು ಕನ್ಸಿಡ್ರೇಷನ್ಲಿ ನಾನು ಯಾಕೆ ಮನೆಗಳನ್ನ ಎಲ್ಲ ವೀಡಿಯೋಗಳಲ್ಲೂ ಮನೆಗಳು ನೋಡಿ, ಮನೆ ಇದೆ, ಈ ಥರ ಇದೆ, ಆ ಥರ ಇದೆ ಅಂತ ತೋರಿಸೋದು ಯಾಕೆ ಅಂತಂದರೆ, ಓನ್ಲಿ ಬಿಕಾಸ್ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್, ಯು ಕ್ಯಾನ್ ಬೈ ಸೈಟ್ ಹಿಯರ್ ಆ್ಯಂಡ್ ಸ್ಟೇ. ಒಂದು ಎರಡನೇದು, ಒಂದು 10 ಮನೆಗಳಿದ್ದರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಇನ್ನೂ ಒಂದಷ್ಟು ಮನೆಗಳಾಗುತ್ತೆ. ಅವಾಗೇನಾಗುತ್ತೆ, ನೀವು ಅಕಸ್ಮಾತ್ ಮೈಸೂರಲ್ಲಿ ನಾವು ನಿವೇಶನಗಳ ಮೇಲೆ ಅಂದರೆ ಯು ಆರ್ ಪ್ಲಾನಿಂಗ್ ಟು ಇನ್ವೆಸ್ಟ್ ಆನ್ ಸೈಟ್ಸ್ ಆ್ಯಂಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಯು ಆರ್ ಪ್ಲಾನಿಂಗ್ ಟು ಸೆಲ್ ಇಟ್ ಆ್ಯಂಡ್ ಅರ್ನ್ ಪ್ರಾಫಿಟ್ ಅಂದ್ರೂ ದಿಸ್ ಅ ರೈಟ್ ಇನ್ವೆಸ್ಟ್ಮೆಂಟ್. ಆರ್ ಸಂಬಡಿ ಈಸ್ ಈವನ್ ಥಿಂಕಿಂಗ್, ಓಕೆ ನಾನು ಇವತ್ತು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಮೈಸೂರಲ್ಲಿ ಸೈಟ್ಗಳ ಮೇಲೆ, ಅದರ್ 5 ಇಯರ್ಸಲ್ಲಿ ನಾನು ಮೈಸೂರಲ್ಲೇ ಮನೆ ಕಟ್ಕೋಬೇಕು ಅಂತ ಇದ್ದೀನಿ, ಬಟ್ ಆದರೆ ಇವತ್ತು ಒಂದು ಸ್ವಲ್ಪನಾರು ಮನೆಗಳಿರಬೇಕು ಅಂತ. ಸೊ ಅಕಾರ್ಡಿಂಗ್ ಟು ಮೈ ನಾಲೆಡ್ಜ್ ಆ್ಯಂಡ್ ಅಕಾರ್ಡಿಂಗ್ ಟು ಮೈ ಕೌಂಟಿಂಗ್ ಸೆನ್ಸ್, there are about not less than 25 to 30 houses in this layout. ನಾನು ಆ ಲೇಔಟಿನ ಒಂದು ಮೇನ್ ರೋಡಲ್ಲಿ ನಿಂತಿದ್ದೀನಿ. ಸೊ ಒನ್ ಆಫ್ ದ ಕನೆಕ್ಟಿಂಗ್ ರೋಡ್, ದಿಸ್ ಇಸ್ ದ ಕನೆಕ್ಟಿಂಗ್ ರೋಡ್. ಯಾವುದು ಕನೆಕ್ಟಿಂಗ್ ರೋಡು? SVEI. ನೀವು ಈ ಜಾಗನ ಲೊಕೇಶನ್ನ ಮೈಸೂರಲ್ಲಿ ಹುಡುಕಬೇಕು ಅಂದರೆ SVEI ಸ್ಕೂಲ್ ವಿಜಯನಗರ ಅಂತ ನೀವು ಗೂಗಲಲ್ಲಿ ಟೈಪ್ ಮಾಡಿದ್ರೆ ಅದು ಬ್ಯಾಕ್ ಸೈಡಲ್ಲಿರುವಂತಹ ಈ ಸಾಧನ ಬಡಾವಣೆ. ಏನು ಮೆಷರ್ಮೆಂಟಲ್ಲಿ ಸೈಟ್ಗಳಿಲ್ಲಿ ಮಾಡಿದ್ದಾರೆ ಅಂತ ಹೇಳ್ತೀನಿ. ನಾನು ಡಿಸ್ಕ್ರಿಪ್ಷನಲ್ಲಿ ಯಾವ ಸೈಟ್ ಸೇಲ್ಗಿದೆ ಅಂತ ಹಾಕಿರ್ತೀನಿ, ಬಟ್ ಯಾವ್ಯಾವ ಮೆಷರ್ಮೆಂಟ್ ಇಲ್ಲಿ ಸೈಟ್ಗಳಿಂದ ಜನರಲ್ ಇನ್ಫಾರ್ಮೇಷನ್ನು 30, 40, 40, 60, ಐ ಥಿಂಕ್ 30, 50 ಸಹ ಇರಬಹುದು. ಬಟ್ ಐ ಆಮ್ ವೆರಿ ಕಾನ್ಫಿಡೆಂಟ್ ಅಬೌಟ್ 30, 40 ಆ್ಯಂಡ್ 40, 60 ಸೈಟ್ಗಳು ಇಲ್ಲಿ ಇವೆ, ಮಾಡಿದ್ದಾರೆ. ಸೊ ಈ ವಿಡಿಯೋ ಮೂಲಕ ನಾನು ಏನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಂತಂದರೆ, ಮೈಸೂರಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಮನೆ ಕಟ್ಕೋಬೇಕು. ವಿಜಯನಗರ ಬಹಳಷ್ಟು ದುಬಾರಿಯಾಗಿರುವಂಥದ್ದು. ಇವೆಲ್ಲ ಸ್ಯಾಟಲೈಟ್, ಅಂದರೆ ಸುತ್ತಮುತ್ತ ವಿಜಯನಗರ 4ನೇ ಹಂತಕ್ಕೆ ಸ್ಯಾಟಲೈಟ್ ಲೇಔಟ್ಸ್ ಆಫ್ ಮೈಸೂರು ವಿಜಯನಗರ ಫೋರ್ಸ್ಟ್ ಅಂತ ಹೇಳಬೇಕು. ಸೊ ಈ ವಿಡಿಯೋ ನೋಡ್ತಾ ಇದ್ದು, ಈ ವಿಡಿಯೋದಲ್ಲಿ ಇರುವ ಡಿಸ್ಕ್ರಿಪ್ಷನಲ್ಲಿ ನಾನು ಯಾವ ಸೈಟ್ ಸೇಲ್ಗಿದೆ, ಏನು ಮೆಷರ್ಮೆಂಟು, ಯಾವ ಫೇಸಿಂಗು, ರೇಟು ಎಲ್ಲವನ್ನೂ ಡಿಸ್ಕ್ರಿಪ್ಷನಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ. ಅಕಸ್ಮಾತ್ ನಾನು ಮೆನ್ಷನ್ ಮಾಡಿಲ್ಲ ಅಂತಂದರೆ ಯು ಕ್ಯಾನ್ ಪ್ಲೀಸ್ ಡು ಕಾಲ್ ಮಿ ಆರ್ ವಾಟ್ಸ್ಆ್ಯಪ್ ಮಿ ದ ಡಿಸ್ಕ್ರಿಪ್ಷನ್ ನಂಬರ್ ಬಿಲೋ. ಮತ್ತು ನೀರಿನ ವ್ಯವಸ್ಥೆ ಭಾಳಷ್ಟು ಜನ ಕೇಳುವಂಥ ವಿಚಾರ, ಈ ಲೇಔಟಲ್ಲಿ ಓವರ್ ಹೆಡ್ ಟ್ಯಾಂಕ್ ಕಟ್ಟಿದಾರಾ, ಓವರ್ ಹೆಡ್ ಟ್ಯಾಂಕಿಂದ ನೀರು ಬರುತ್ತಾ, ಕಾರ್ಪೊರೇಷನ್ ವಾಟರ್ ಸಪ್ಲೈ ಇದೆಯಾ, ಯಾವ ಥರ ಏನು ನೀರಿನ ವ್ಯವಸ್ಥೆ ಏನೀಗ ಆಗಿದೆ, ಯಾವ ಥರ ಆಗಿದೆ ಅಂತ ನೋಡಿ. ಇವತ್ತಿನ ದಿವಸದಲ್ಲಿ ಏನಾಗಿರುತ್ತೆ ಅಂದರೆ, ಈ ಲೇಔಟ್ ಮಾಡಿದಾಗ 15 ಇಯರ್ ಓಲ್ಡ್ ಲೇಔಟು, ಓವರ್ ಹೆಡ್ ಟ್ಯಾಂಕ್ ಥರದ್ದು ಯಾವುದೋ ತರಹ ವ್ಯವಸ್ಥೆ ಇಲ್ಲ. STP ಮಾಡಿದ್ದಾರೆ, ಸುವೇಜ್ ಟ್ರೀಟ್ಮೆಂಟ್. ಮನೆಯಿಂದ ಎಕ್ಸಿಟ್ ಆಗುವಂತಹ ನೀರೇನಿದೆ ಎಲ್ಲ ಒಂದು ಕಡೆ ಪಿಟ್ಟಿಗೆ ಹೋಗಿ ಅದು ಅಕ್ಯುಮುಲೇಟ್ ಆಗಿ ಅದು ಎವಾಪ್ರೇಟ್ ಆಗುವಂಥ ಒಂದು ವ್ಯವಸ್ಥೆ ಮಾಡಿರ್ತಾರೆ. ನೀರಿಗೇನಂತಂದರೆ, ಒಂದು ಲೇಔಟಲ್ಲಿ ಒಂದು ಬೋರ್ವೆಲ್ ವ್ಯವಸ್ಥೆ ಇರುತ್ತೆ, ಅದರಿಂದ ಎಲ್ಲ ಮನೆಗಳು ನೀರಿಂದ ಸರಬರಾಜು ಆಗೋ ವ್ಯವಸ್ಥೆ ಇರುತ್ತೆ. ಬೋರ್ವೆಲ್ ನಾವೇ ಹಾಕಿಸ್ಕೋಬೇಕು ಮೈಸೂರಲ್ಲಿ ಈ ಲೇಔಟಲ್ಲಿ ಅಂದರೆ, ನೀವು ಅದರ ಸಂಬಂಧಪಟ್ಟ ಏನೋ ಒಂದು ಇಲಾಖೆ ಇರುತ್ತೆ, ಅವ್ರನ್ನ ಸಂಪರ್ಕಿಸಿ ನೀವು ಅದಕ್ಕೇನು ಅಪ್ರೂವಲ್ಸ್ ಬೇಕು ತೊಗೊಂಡು, ನೀವು ಆ ಪರ್ಮಿಷನ್ ತೊಗೊಂಡು ನೀವು ಇಲ್ಲಿ ಮನೆ ಕಟ್ಟಿದಾಗ ಬೋರ್ವೆಲ್ ಸಹ ಅಳವಡಿಸ್ಕೋಬೋದು. ಸಿಗೋಣ, ನಾನು ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ತೊಗೊಂಡು ಮೈಸೂರಿಂದ ಸುಪ್ರೀತ್ ಅನಂತ ಸ್ವಾಮಿ ಸಿಗ್ತೀನಿ. ದಿಸ್ ಇಸ್ ಸಾಧನಾ ಬಡಾವಣೆ, ಮೈಸೂರು ವಿಜಯನಗರ 4ನೇ ಹಂತ, SVEI ಸ್ಕೂಲ್ ಮತ್ತು ರಾಷ್ಟ್ರೋತ್ಥಾನ ಸ್ಕೂಲ್ ಮಧ್ಯದಲ್ಲಿರುವಂತಹ ಲೇಔಟ್. ಇದು ಮುಡಾ ಅಪ್ರೂವ್ಡ್ ಲೇಔಟು. ಅರೌಂಡ್ 20 ಮಿನಿಟ್ಸ್ ಫ್ರಮ್ ಮೈಸೂರು ಸಿಟಿ ಸೆಂಟರ್.
ಸಿಗೋಣ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಗಳು ತೊಗೊಂಡು ಹಾಜರಾಗ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ.